ಸಿಂಹರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ. ವಿದ್ಯಾರ್ಥಿಗಳಾದರೆ ಓದು, ವ್ಯಾಪಾರಸ್ಥರಾದರೆ ವ್ಯವಹಾರ, ಇದರ ಬಗ್ಗೆ ಆಸಕ್ತಿನೇ ಇರೋದಿಲ್ಲ. ನಿಮ್ಮ ಕ್ಷೇತ್ರವನ್ನು ಹೊರತಾಗಿ ಬೇರೆ ಆಲೋಚನೆಗಳು ಮನಸ್ಸಿಗೆ ಬರ್ತಾ ಹೋಗುತ್ತೆ. ಅದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಅನ್ನುವಂಥದ್ದು. ಹಿರಿಯರ ಮತ್ತು ಮೇಲಧಿಕಾರಿಗಳ ಅವಕೃಪೆಗೆ ಒಳಗಾಗ್ತೀರಿ. ಯಾವಾಗ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇರೋದಿಲ್ವೋ, ಗಮನಿಸ್ತಾ ಇದ್ದಂತಹ ದೊಡ್ಡವರು ಅದನ್ನು ಆಕ್ಷೇಪ ಮಾಡ್ತಕ್ಕಂಥದ್ದು ಸಹಜ. ಆಗ ಅವರ ಕೆಂಗಣ್ಣಿಗೆ ಗುರಿಯಾಗ್ತೀರಿ, ಅವರಿಂದ ಬೈಸ್ಕೊಳ್ತೀರಿ, ಇಲ್ಲ ಸಲ್ಲದ ಮಾತುಗಳನ್ನು ಕೇಳಬೇಕಾಗತ್ತೆ. ಅನುಪಯುಕ್ತವಾದಂತಹ ಯಾವುದೋ ವಸ್ತು ಅಥವಾ ಇನ್ಯಾವುದೋ ವಿಚಾರದ ಬಗ್ಗೆ ಮನಸ್ಸು ಹೋಗ್ಬಿಡುತ್ತೆ. ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದು ಗೊತ್ತಿದೆ ನಿಮಗೆ. ಆದರೆ ಆಸಕ್ತಿ ಅದರಲ್ಲೇ ಜಾಸ್ತಿ, ಏನು ಅನ್ನುವಂತಹ ಕುತೂಹಲ ಜಾಸ್ತಿ. ಹಾಗಾಗಿ ಒಂದಷ್ಟು ಹಿನ್ನಡೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂತಹದ್ದು. ತಲೆನೋವಿನ ಸಮಸ್ಯೆ ಇರತಕ್ಕಂತಹ ವ್ಯಕ್ತಿಗಳು ಸೂರ್ಯನ ಬೆಳಕು ಮತ್ತು ಧೂಳು ಇದರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಅದು ನಿಮಗೆ ಮತ್ತಷ್ಟು ಒತ್ತಡವನ್ನು ಅಥವಾ ತಲೆನೋವಿನ ಸಮಸ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಆಗಬಹುದು ಅನ್ನುವಂತಹ ಸೂಚನೆಯಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಶುಭವಾರ್ತೆಯನ್ನು ಕೇಳ್ತೀರಿ, ಮನಸ್ಸಿಗೆ ಸಮಾಧಾನವಾಗುತ್ತೆ. ರಾಜಕೀಯದ ಬಗ್ಗೆ ಆಸಕ್ತಿ ಉಳ್ಳಂಥವ್ರಿಗೆ ನಷ್ಟವೋ ತೊಂದರೆಯೋ ಹಿನ್ನಡೆಯೋ ಅಥವಾ ನಿಮಗೆ ಅಹಿತವಾದಂತಹ ವಾತಾವರಣವೋ ಉಂಟಾಗುತ್ತೆ. ಇದಕ್ಕೆ ಮಾನಸಿಕವಾಗಿ ನೀವು ಸಿದ್ಧವಾಗಿರಬೇಕಾಗತ್ತೆ. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಈ ದಿವಸ ಕುಟುಂಬದಲ್ಲಿ ಸಾಮರಸ್ಯದ ಕೊರತೆ ಇರುತ್ತೆ. ಹಾಗಾಗಿ ಕೌಟುಂಬಿಕವಾದಂತಹ ವಿಚಾರ ಬಂದಾಗ ನೀವು ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವಾದ ವಿವಾದಗಳಿಂದ ಸತಿಪತಿಗಳಲ್ಲಿ ಬಿರುಕು ಬಿಡ್ತಕ್ಕಂತಹದ್ದು, ಇದು ವಿಚ್ಛೇದನದವರೆಗೂ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವಾಗ ನಮ್ಮ ಮಾತಿನಲ್ಲಿ ಹಿಡ್ತಾ ಇರೋದಿಲ್ವೋ ಅಥವಾ ನಾವು ಆಡ್ತಕ್ಕಂತಹ ಮಾತೇ ಸರಿ ಅನ್ನೋದನ್ನು ಪ್ರತಿಬಿಂಬಿಸ್ಲಿಕ್ಕೆ ಹೋಗ್ತೇವೋ ಆಗ ಇದು ತೊಂದರೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದೇ ನಕ್ಷತ್ರ ಒಂದೇ ರಾಶಿ ಆಗಿರುವಂತಹ ದಂಪತಿಗಳ ಮೇಲೆ ಇದು ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಗಮನಿಸ್ಕೊಳ್ಬೇಕು. ಯಾವಾಗ ದಾಂಪತ್ಯದಲ್ಲಿ ಬಿರುಕು ಬರುತ್ತೆ ಆಗ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಗಂಡ ಹೆಂಡತಿಯರ ಮಧ್ಯದಲ್ಲಿ ಇಬ್ಬರಿಗೂ ಇರಬೇಕಾದಂತಹ ಕರ್ತವ್ಯವಾಗುತ್ತೆ. ಅದನ್ನು ಮರೆತರೆ ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಜನ ನಿಮ್ಮನ್ನು ಟೀಕಿಸ್ತಕ್ಕಂತಹ ಅಥವಾ ನಿಮ್ಮನ್ನು ಹಾಸ್ಯ ಮಾಡ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗತ್ತೆ. ಅಂತಹ ಪ್ರಸಂಗಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಕ್ಕಂಥದ್ದು. ಮನೆಯಲ್ಲಿ ಬೇಸರವಾಗಿ ಮನೆಯಿಂದ ಹೊರಗಡೆ ಹೋಗ್ತೀರಿ. ಮನೆಯಿಂದ ಹೊರಗಿದ್ದರೆ ನನಗೆ ಸಮಾಧಾನ ಸಂತೋಷ ಅನ್ನುವಂತಹ ಸ್ಥಿತಿಯನ್ನು ತಲುಪಿರ್ತೀರಿ. ಮನೆಯ ವಾತಾವರಣ ಅಷ್ಟು ಕೆಟ್ಟದಾಗಿರುತ್ತೆ ಎನ್ನುವಂತಹ ಅರ್ಥ. ಹೆಂಗಸರು ಮಾತೆಯರು ತವರು ಮನೆಗೋ ಸಂಬಂಧಿಕರ ಮನೆಗೋ ಹೋಗ್ತಕ್ಕಂಥದ್ದು, ಅಲ್ಲಿ ತಮ್ಮ ನೋವನ್ನು ಹೇಳ್ಕೊಳ್ತಕ್ಕಂಥದ್ದು, ಕುಟುಂಬದ ಗೌರವ ಇನ್ನಷ್ಟು ಮತ್ತಷ್ಟು ಹಾಳಾಗ್ತಕ್ಕಂಥದ್ದು, ಇದೆಲ್ಲದಕ್ಕೆ ಅವಕಾಶಗಳಿರುತ್ತೆ. ಚಿಕ್ಕ ಮಕ್ಕಳಿಗೆ ಕಫ ಅಥವಾ ಅಲರ್ಜಿ ಇದರ ಸಮಸ್ಯೆಯಿಂದ ತೊಂದರೆಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ಸೂಚ್ಯವಾಗಿ ಕಾಣ್ತಾ ಇದೆ. ದಂಪತಿಗಳು ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ವಿದ್ಯಾರ್ಥಿಗಳಿಗೆ ನೌಕರರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಒಳ್ಳೆಯ ದಿವಸ. ಅಂತಹ ಒಂದು ಫಲ, ಹಿಂದೆ ಮಾಡಿದಂತಹ ಪರಿಶ್ರಮದ ಪರಿಣಾಮ ನಿಮ್ಮ ಮೇಲೆ ಈ ದಿವಸ ಆಗ್ತಕ್ಕಂಥದ್ದಾಗುತ್ತೆ. ದೇವರ ಧ್ಯಾನ, ಪೂಜಾ ಇತ್ಯಾದಿ ಧಾರ್ಮಿಕ ಚಟುವಟಿಕೆಗಳಿಂದ ಹಲವರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಏನೋ ನಾನು ಭಗವಂತನ ಸ್ಮರಣೆ ಮಾಡಿದ್ದೀನಪ್ಪ, ಧ್ಯಾನ ಮಾಡಿದ್ದೀನಿ, ಭಗವಂತನಿಗೆ ಪೂಜೆ ಮಾಡಿದ್ದೀನಿ, ಇದರಿಂದ ನನಗೆ ಒಳ್ಳೆಯದಾಗೇ ಆಗುತ್ತೆ ಅಂತಕ್ಕಂತಹ ಆತ್ಮಸ್ಥೈರ್ಯ ಅಥವಾ ನಂಬಿಕೆ ಬಹಳ ಹೆಚ್ಚಾಗ್ತಕ್ಕಂತಹ ದಿವಸವಾಗುತ್ತೆ. ಉತ್ತಮವಾದಂತಹ ಯೋಗ್ಯರ ಅನುಭವಿಗಳ ವಿದ್ಯಾವಂತರ ಸಂಪರ್ಕ ಸಿಕ್ಕತ್ತೆ. ಅದು ನಿಮ್ಮಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಬುದ್ಧಿವಂತಿಕೆಯನ್ನು ಉದ್ದೀಪನಗೊಳಿಸ್ಕೊಳ್ಳೋದಕ್ಕೆ ಅದು ಇನ್ನೊಂದು ಸಾಧನವಾಗುತ್ತೆ. ಅದರಿಂದ ನಿಮಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದಾಗತ್ತೆ.
ವೈವಾಹಿಕ ಜೀವನ ಬಹಳ ಮಧುರವಾಗಿರುತ್ತೆ. ದಂಪತಿಗಳಲ್ಲಿ ಆ ಅನ್ಯೋನ್ಯತೆ, ವಿವಾಹವಾಗಿ ಎಷ್ಟೋ ವರ್ಷಗಳು ಕಳೆದಿದ್ದರೂ ಕೂಡ ಆ ನವೀನತೆ ನಿಮ್ಮಲ್ಲಿ ಇರತಕ್ಕಂಥದ್ದನ್ನು ಈ ದಿವಸ ನೋಡಬಹುದು. ಕೆಲಸದ ಒತ್ತಡ ಕಡಿಮೆ ಇರುತ್ತೆ, ಮಾನಸಿಕವಾದಂತಹ ಸಮಾಧಾನ ಹೆಚ್ಚಾಗಿರುತ್ತೆ. ಪ್ರತಿನಿತ್ಯವೂ ಇದು ಬೇಕು. ಆಗ ಉತ್ತಮವಾದಂತಹ ಸಂಸಾರವನ್ನು ನಿಭಾಯಿಸಲಿಕ್ಕೆ, ನಡೆಸಲಿಕ್ಕೆ ಸಾಧ್ಯ ಆಗುವಂಥದ್ದಾಗುತ್ತೆ. ವ್ಯವಹಾರ ಮತ್ತು ಓದಿನಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಮ್ಮನ್ನು ಮೇಲ್ದರ್ಜೆಗೆ ಏರಿಸ್ಕೊಂಡು ಹೋಗಬೇಕಾದಂತಹ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿರಬೇಕಾಗತ್ತೆ. ಆಗ ನಾವು ಮತ್ತು ನಮ್ಮ ಪರಿವಾರ, ನಮ್ಮ ಸಮಾಜ ಎಲ್ಲವೂ ಕೂಡ ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬೇರೆಯವರ ಅಭಿಪ್ರಾಯ, ಬೇರೆಯವರ ಸಲಹೆ, ಬೇರೆಯವರ ಸೂಚನೆ, ಮಾರ್ಗದರ್ಶನ ಏನೂ ಬೇಡ. ಕೆಲವರು ಹಿರಿಯರು, ಅಧಿಕಾರಿಗಳಿದ್ದಾಗ ಅದನ್ನು ತಪ್ಪಿಸಲಿಕ್ಕೆ, ವಿರೋಧ ಮಾಡಲಿಕ್ಕೆ ಕಷ್ಟ ಆದೀತು. ಆದರೆ ಅವರ ಸಲಹೆಯನ್ನು ತಗೊಳ್ಳಿ. ನಿಮ್ಮದೇ ಆದಂತಹ ಬುದ್ಧಿವಂತಿಕೆಯ ನಿರ್ಧಾರ ನಿಮ್ಮದಾಗಿರಲಿ. ಆಗ ಮಾತ್ರ ಯಶಸ್ಸು. ಉಚಿತವಾದಂತಹ ಸಲಹೆಗಳನ್ನು ದೂರ ಮಾಡಿ. ನಿಮ್ಮ ನಿರ್ಧಾರವೇ ಕೊನೆಯದಾಗಿರಲಿ. ಯಾರೋ ಯಾವುದೋ ಕೆಲಸಕ್ಕೆ ಹೊರಟಾಗ ಅವರ ಮನಸ್ಸಿಗೆ ಏನನ್ಸುತ್ತೋ ಅದನ್ನು ಹೇಳ್ತಾರೆ. ಆದರೆ ಅದೇ ಸತ್ಯ ಅಂತ ಹೇಳಿ ನಂಬಿ ನಿರ್ಧಾರ ಮಾಡ್ತಕ್ಕಂಥದ್ದು ತಪ್ಪಾದೀತು. ಅದರ ಬಗ್ಗೆ ಗಮನ ಇರಲಿ. ಹಳೆಯ ಅನುಭವಗಳ ಲಾಭ ನಿಮಗಾಗ್ತಕ್ಕಂಥದ್ದು. ನಿಮ್ಮದೇ ಆದಂತಹ ಒಂದು ಅನುಭವ ಇರುತ್ತೆ. ಹಲವಾರು ವಿಚಾರಗಳನ್ನು ನೋಡಿರ್ತೀರಿ. ಅದರ ಲಾಭ, ಹಿಂದೆ ಆದಂತಹ ಅನುಭವ ಈ ದಿವಸ ನಿಮಗೆ ಲಾಭಕ್ಕೆ ಕಾರಣವಾಗುತ್ತೆ. ಸ್ವಂತ ನಿರ್ಧಾರಗಳಿಂದ ದೂರವಾದರೆ, ಎಲ್ಲವುದಕ್ಕೂ ಬೇರೆಯವರನ್ನೇ ಅವಲಂಬಿಸಿದರೆ ಕಷ್ಟವಾಗುತ್ತೆ. ಅವಲಂಬನೆ ಬೇಕು, ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟೇ. ಅದನ್ನು ಮೀರಿ ಪ್ರತಿಯೊಂದಕ್ಕೂ ಅವಲಂಬಿಸಿದರೆ ನಿಮ್ಮ ಸ್ವಂತಿಕೆ ಅಂತಕ್ಕಂಥದ್ದು ಇರುವುದೇ ಇಲ್ಲ ಅನ್ನುವಂತಹ ಅರ್ಥ. ಮೇಲಧಿಕಾರಿಗಳು, ಹಿರಿಯರು, ಇವರ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ. ಅದು ದ್ವೇಷವಾಗಿ ಪರಿಣಮಿಸ್ತಕ್ಕಂತಹ ದಿವಸ ಇದು. ಹಾಗಾಗಿ ಜಗಳದಿಂದ ದೂರ ಇರಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.